ಮಗು ಸಾತ್ವಿಕ 18-20 ಅಡಿ ಆಳದಲ್ಲಿ ಸಿಕ್ಕಾಕೊಂಡಿರೋದು. ಬಂಡೆ ಕೊರೆದು ಮಗುವನ್ನು ರಕ್ಷಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. 15-20 ಅಡಿ ಆಳದಲ್ಲಿ ಮಗು ಸಾತ್ವಿಕ್ ಸಿಕ್ಕಾಕೊಂಡಿದ್ದು ಬಂಡೆ ಸಿಕ್ಕಿದೆ. ಹೀಗಾಗಿ ಕಾರ್ಯಾಚರಣೆ ಕಷ್ಟ ಆಗ್ತಿದೆ. ಟಿವಿ ನನಗೆ ಸಚಿವ ಎಂ ಬಿ ಪಾಟೀಲ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಗು ಸಿಕ್ಕಾಕೊಂಡಿರುವಂತಹ ಆಳ 15-20 ಅಡಿ. ಮಗು ಚಲನೆ ಇದೆ. ಆಕ್ಸಿಜನ್ ಸಪ್ಲೈ ಮಾಡ್ತಾ ಇದ್ದಾರೆ ನಿರಂತರವಾಗಿ. ಡಿಸಿಎಸ್ಪಿ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಸಾತ್ವಿಕ್ ರಕ್ಷಣೆ ಆದಷ್ಟು ಬೇಗ ಆಗತ್ತೆ. ಸ್ಥಳೀಯರು ಸೇರಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸಾತ್ವಿಕ್ನನ್ನು ಸುರಕ್ಷಿತವಾಗಿ ಹೊರತೆಗೆಯಲಾಗುತ್ತೆ ಅಂತ ಟಿವಿನಿಗೆ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಬೆಳಗ್ಗೆ ಮಾತಾಡಿದ್ದು ಸ್ವಲ್ಪ ಹೊತ್ತಿಗೆ ಅಂದರೆ ಅಲ್ಲಿ ಎಸ್ ಪಿ ಅವರು ಇನ್ನೂ ಅಲ್ಲೇ ಖುದ್ದಾಗಿ ಸೈಟ್ ಮೇಲಿದ್ದಾರೆ. ಅಲ್ಲಿ ಮಗು 18-20 ಫೂಟ್ನಲ್ಲಿದೆ. ಅದು ಇವರು 23-24 ಫೂಟ್ ಕೆಳಗಡೆ ಇವರು ಡಿಗ್ ಮಾಡಿಕೊಂಡು ಕ್ರಾಸ್ ಇದರಿಂದ ಬರ್ತಾ ಇದ್ದಾರೆ. ಬಟ್ ಅಲ್ಲಿ ಹಾರ್ಡ್ ರಾಕ್ ಇದೆ. ಸ್ವಲ್ಪ ಹಾರ್ಡ್ ರಾಕ್ ಇದರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಮಗು ಮೂಮೆಂಟ್ಸ್ ಇದೆ. ಆಕ್ಸಿಜನ್ನನ್ನು ಇದು ಮಾಡಿದ್ದಾರೆ. ಸೊ ಕಾಯ್ದು ನೋಡೋಣ, ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಕೆಲಸ ಭಾಳ ಜಿಲ್ಲಾಧಿಕಾರಿಗಳು, ಎಸ್ ಪಿ ಅವರು ಮತ್ತು ವಿಶೇಷವಾಗಿ ಈ ಸಲ ನಮ್ಮವ್ರ ಸ್ಥಳೀಯವರೇ ಜಾಸ್ತಿ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಮಾಡಿದ್ದನೇ ಅವತ್ತು ಜಾಸ್ತಿ ಇದು ಆಗ್ತದೆ. ಅಫ್ಕೋರ್ಸ್ ಇಲ್ಲಿ ಗುಲ್ಬರ್ಗಾದಿಂದ ಮತ್ತು ಬೆಳಗಾವಿನಿಂದ NDRF ಟೀಮ್ಸ್ ಎಲ್ಲ ಬಂದಿದ್ದಾವೆ. ಅವ್ರ ಸ್ಥಳೀಯರಿಗೂ ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಹಾರ್ಡ್ ರಾಕ್ ಬಂದಿದ್ದರಿಂದ ಸ್ವಲ್ಪ ಕಲ್ಲುಗಳು ಇರೋದ್ರಿಂದ ಕಷ್ಟ ಆಗ್ತಾಯಿದೆ. ಅವರು ಆ ಮಗುವಿಗಿಂತ ಕೆಳಗಡೆ 3-4 ಫೂಟ್ ಕೆಳಗಡೆ ಹೋಗಿ ಅದನ್ನು ಅದು ಮಾಡ್ಕೋಬೇಕು ಅಂತ ಅನ್ನೋದು ಅವರ ಉದ್ದೇಶ ಆಗಿದೆ. ಇಲ್ಲ ಉಸಿರು ಕೊಟ್ಟಿದ್ದಾರೆ, ಅದನ್ನು ಕೇಳಿ ಉಸಿರು ಕೊಟ್ಟಿದ್ದಾರೆ ಇವತ್ತೊಂದು ದಿವಸ. ಅದಕ್ಕೆ ಮೂಮೆಂಟ್ಸ್ ಇದೆ. ಇವತ್ತು ಉಸಿರುದೆಲ್ಲ ಇದೆ, ಅದೆಲ್ಲವೂ ಕೂಡ ಇದೆ. ಇಷ್ಟೊತ್ತಿಗೆ ನಾವು ಅಲ್ಲಿ ತಲುಪಬೇಕಾಗಿತ್ತು. ಆದರೆ ಹಾರ್ಡ್ ರಾಕ್ನಿಂದ ತಲುಪಕ್ಕಾಗಿಲ್ಲ. ಆಶೆ ಇದೆ, ಪ್ರಯತ್ನ ನಡೆದಿದೆ. 2008 ಮತ್ತು 2014 ಕೂಡ ಇದೇ ರೀತಿಯಾದಂತಹ ಹೌದು, ಇದೇ ರೀತಿ ನಡೀತದೆ. ಅದೇನೇ ಈಗ ಕಾನೂನು ಕೂಡ ಮಾಡಿದ್ದೀವಿ. ಮುಚ್ಚಬೇಕು, ಇಲ್ಲಿಕ್ಕೆ ಅವ್ರ ಮೇಲೆ ದಂಡ ಹಾಕ್ತೀವಿ ಅಂಥೇಳಿ. ಅದನ್ನ ಏನು ಮಾಡಿಬಿಡ್ತಾರೆ, ಅಲ್ಲಿರುವಂಥ ಪೈಪ್ಸನ್ನೆಲ್ಲ ಅದು ಬೋರ್ವೆಲ್ ಫೇಲ್ ಆದಮೇಲೆ ಅಲ್ಲಿರುವಂಥ ಪೈಪ್ಗಳನ್ನೆಲ್ಲ ಕಿತ್ಕೊಂಡು ಹೋಗ್ತಾರೆ. ಕನಿಷ್ಠ ಪಕ್ಷ ಪೈಪ್ ಬಿಟ್ಟರೆ ಆ ಪೈಪಿನ ಆಶಯಕ್ಕಾಗಿ 4-5 ಸಾವಿರ ರೂಪಾಯಿ ಪೈಪ್ ಇರ್ತದೆ. ಅದು ಆ ಪೈಪ್ ಇದ್ರೆ ಮಗು ಬೀಳಕ್ಕಾಗಲ್ಲ. ಆ ಪೈಪ್ ಇದ್ರೆ ಪೈಪ್ನಲ್ಲಿ ಮಗು ಬೀಳಕ್ಕಾಗಲ್ಲ. ಆ ಪೈಪ್ನ ಆಶೆಗಾಗಿ ಪೈಪ್ ಕಿತ್ಕೊಂಡು ಹೋಗ್ಬಿಡ್ತಾರೆ. ಆ ಪೈಪ್ ಕಿತ್ಕೊಂಡು ಹೋಗ್ಬಿಟ್ಟು ಇದರ ಇನ್ಸಿಡೆಂಟ್ಸ್ ಆಗ್ತದೆ. ಆ ಕೇಸಿಂಗ್ ಇದ್ರೆ ಇವತ್ತೊಂದು ದಿವಸ ಅದು ಆಗೋದಲ್ಲ. ಇವರು 4-5 ಸಾವಿರ ರೂಪಾಯಿ ಸಲುವಾಗಿ ಇವರು ರೈತರು ಭಾಳಷ್ಟು ಆತುರ ಪಡ್ತಾರೆ. ಹೀಗಾಗಿ ಇಂಥ ಇನ್ಸಿಡೆಂಟ್ಸ್ ಆಗ್ತವೆ. ಕೊಳವೆಬಾವಿ ಸುತ್ತಲಿನ ಮಣ್ಣನ್ನ ಈಗ ಹೊರತೆಗೆಯುವಂತಹ ಕೆಲಸ ಜೆಸಿಬಿ ಬಳಸಿಕೊಂಡು ಮಣ್ಣನ್ನ ಈಗ ಸಿಬ್ಬಂದಿ ತೆರವು ಮಾಡಿದ್ದಾರೆ. ಸಾತ್ವಿಕ್ ರಕ್ಷಣಾ ಕಾರ್ಯಾಚರಣೆ ಕೊನೆಯ ಹಂತ ತಲುಪಿದ್ದು ಕೆಲವೇ ಕ್ಷಣಗಳಲ್ಲಿ ಸಾತ್ವಿಕ್ನನ್ನ ರಕ್ಷಣೆ ಮಾಡಿ ಹೊರತೆಗೆಯಲಿದ್ದಾರೆ ಸಿಬ್ಬಂದಿ. ಕೊಳವೆಬಾವಿ ಬಳಿಯಿಂದ ಈಗ ರಕ್ಷಣಾ ಸಿಬ್ಬಂದಿ ಮಣ್ಣು ತೆಗೆಯುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಬೋರ್ವೆಲ್ ಬಳಿಯ ಅಂದ್ರೆ ಅಲ್ಲಿ ಸಮಾನಾಂತರವಾಗಿ ರಂಧ್ರ ಕೊರೆಯಲಾಗಿದೆ. ರಂಧ್ರ ಕೊರೆದು ಅಡ್ಡಲಾಗಿ ಬಂಡೆ ಬಂದಿದ್ದರಿಂದ ಸ್ವಲ್ಪ ಕಾರ್ಯಾಚರಣೆ ವಿಳಂಬ ಆಯಿತು. ಅದಾದ ನಂತರ ಯಂತ್ರ ಬಿಟ್ಟು ಚಾಣ ಸುತ್ತಿಗೆಯಿಂದ ಬಂಡೆ ಹೊಡೆಯುವಂತಹ ಕೆಲಸ ಆಯಿತು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಶೋಕ್ ಈಗ ನಮ್ಮ ಜೊತೆಗೆ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಈಗ ರಕ್ಷಣಾ ಕಾರ್ಯಾಚರಣೆ ಕಡೆಗೆ ಈಗ ಇಡೀ ಕರ್ನಾಟಕದ ಜನತೆಯ ಚಿತ್ತ ನೆಟ್ಟಿದೆ. ಯಾಕಂದ್ರೆ ಸಾತ್ವಿಕ್ ಆದಷ್ಟು ಬೇಗ ಸುರಕ್ಷಿತವಾಗಿ ಹೊರ ಬರಲಿ ಅನ್ನೋದು ಒಂದೇ ಪ್ರಾರ್ಥನೆ ಈಗ ಎಲ್ಲ ಕನ್ನಡಿಗರದ್ದು ಕೂಡ. ಸೊ ಎಲ್ಲಿ ತನಕ ಬಂತು ಕಾರ್ಯಾಚರಣೆ? ಸುಖನ, ಏನು ನಿನ್ನೆ ಕೊಳವೆ ಬಾವಿಗೆ ಆಯತಪ್ಪಿ ಬಿದ್ದಿರುವ ಸಾತ್ವಿಕಿನ ರಕ್ಷಣಾ ಕಾರ್ಯ ಕೊನೆಯ ಹಂತ ತಲುಪಿದೆ. ಏನು ನಿರಂತರವಾಗಿ 15 ಗಂಟೆಗಳ ಕಾಲ ಅಧಿಕ ಕಾಲದಿಂದ ನಡೆಯತಕ್ಕಂಥ ಕಾರ್ಯಾಚರಣೆಗೆ ಈಗ ಕೊನೆಯ ಹಂತ ತಲುಪಿದೆ. ಯಾಕಂದರೆ ಏನು ಕೊಳವೆ ಬಾವಿಗೆ ಏನು ಸಮಾನಾಂತರವಾಗಿ ಕೊರೆದ ಬೃಹತ್ ಗುಂಡಿಗೆ ಅಡ್ಡಲಾಗಿ ಸುರಂಗ ಮಾರ್ಗವನ್ನು ಕೊರೆದಿದ್ದಾರೆ. ಸುರಂಗ ಮಾರ್ಗಕ್ಕೆ ರಂಧ್ರಗಳನ್ನು ಹಾಕಿದ್ದು ಆ ರಂಧ್ರಗಳಿಂದ ಸಾತ್ವಿಕ್ ಅಳುವ ಶಬ್ದ ಕೇಳ್ತಾ ಇದೆ ಅನ್ನುವ ಮಾತನ್ನು ಇಲ್ಲಿ ರಕ್ಷಣಾ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನೂ ಮುಂದುವರೆದ ರಕ್ಷಣಾ ಕಾರ್ಯಾಚರಣೆ ತ್ವರಿತವಾಗಿ ಸಾಗಿದೆ. ಕೆಲವೇ ನಿಮಿಷಗಳಲ್ಲಿ ಸಾತ್ವಿಕ್ನನ್ನ ನಾವು ಸುರಕ್ಷಿತವಾಗಿ ಹೊರಗೆ ತರ್ತೇವೆ ಅನ್ನೋ ಒಂದು ಭರವಸೆಯನ್ನು ಇಲ್ಲಿನ ರಕ್ಷಣಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸದ್ಯ ನಾವು ಸಾತ್ವಿಕ್ನ ತಂದೆ ಇದ್ದಾರೆ ಇಲ್ಲಿ, ಸತೀಶ್, ಅವರು ಮಾತಾಡಿಸ್ತೀವಿ. ಅವ್ರ ಸಂಬಂಧಿಕರಿದ್ದಾರೆ, ಅವ್ರನ್ನೆಲ್ಲ ಮಾತಾಡ್ಸೋಣ. ಇಷ್ಟು ನಿರಂತರವಾಗಿ 15 ಗಂಟೆಗಳಿಗೂ ಹೆಚ್ಚು ಕಾಲ ರಕ್ಷಣಾ ಕಾರ್ಯ ನಡೀತಾ ಇದೆ. ಈಗ ನಿಮ್ಮ ಮಗು ಸ್ವಲ್ಪ ಪ್ರಮಾಣದಲ್ಲಿ ಅಳುವ ಶಬ್ದ ಕೇಳಿಸ್ತಾ ಇದೆ. ಏನು ಅನ್ಸತ್ತೆ, ಏನು ಕೇಳ್ಕೊತೀರಿ? ಏನು ಹೇಳ್ತೀರಿ? ಖುಷಿ ಆಗಿದೆ ಸರ್. ಎಲ್ಲ ಜಿಲ್ಲಾಧಿಕಾರಿ ಇದು ಮಾಡ್ಯಾರ್ರಿ, ಸಹಕಾರ ಸರ್ ಎಲ್ಲ ರೀ. ಸಿದ್ದಾಪುರ ಎಲ್ಲ ಸುರಕ್ಷಿತವಾಗಿ ಬರಲಿ ಅಂತೀರಿ? ಸಿದ್ದಾಪುರ ಅಭಿಷೇಕ್ ಮಾಡ್ಯಾರ್ರಿ. ನಿಮಗೆ ಇರು ಒಬ್ಬ ಮಗ ಇದ್ದ, ಒಬ್ಬ ಮಗ. ಅವ್ನು ನೋಡ್ಕೊಂಡು ನೀವೆಲ್ಲ ಭಾಳ ಖುಷಿಯಿಂದ ಓಡಾಡ್ತಿದ್ರಿ, ಮನೆ ತುಂಬ ಓಡಾಡ್ತಿದ್ದ. ಈಗ ಏನು ಅನ್ನಿಸ್ತಾ ಇದೆ? ಮಗ ಕೊಳವೆಬಾವಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ, ಅಲ್ಲಿ ರಕ್ಷಣಾ ಕಾರ್ಯ ನಡೀತಾ ಇದೆ. ನಿಮ್ಗೆ ಯಾವ ಥರ ಮನಸ್ಸಿಗೆ ಒಂದು ನೋವು ಆಗ್ತಾ ಇದೆ? ದುಃಖ ಆಗ್ತದೆ ಸರ್. ಆಡ್ತಾ ಇರೋ ಮಗು ಹೋಗಿ ಕೊಳವೆ ಬಾವಿ ಸಿಗುತ್ತೆ ಸರ್.
ದುಃಖ ಆಗುತ್ತೆ ಸರ್ ಭಾಳ. ಏನು ಪ್ರಾರ್ಥನೆ ಮಾಡ್ತೀರಿ? ಎಲ್ಲ ದೇವ್ರಿಗೆ ಪ್ರಾರ್ಥನೆ ಮಾಡಿ, ಸಿದ್ದಪ್ಪನ ಪ್ರಾರ್ಥನೆ. ಇದು ಸಾತ್ವಿಕ್ ತಂದೆಯವ್ರ ಮಾತು. ಇಲ್ಲಿ ಅವರ ಸಂಬಂಧಿಕರ ಮಹಿಳೆಯರಿದ್ದಾರೆ, ಅವ್ರು ಮಾತಾಡಿಸ್ತೀವಿ. ಇಲ್ಲಿ ನಿಮ್ಮ ಲಚ್ಚಾಣದಲ್ಲಿ ಇರ್ಬೋದು, ಇಂಡಿಲಿ ಇರ್ಬೋದು, ವಿಜಾಪುರದಲ್ಲಿ ಇರ್ಬೋದು, ಬಹಳ ಮಂದಿ ಪ್ರಾರ್ಥನೆ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ಪೂಜೆ ಅಭಿಷೇಕ ಮಾಡಿ ಸಾತ್ವಿಕ್ ನೀ ಸುರಕ್ಷಿತವಾಗಿ ಬಾ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ನೀವೇನು ಕೇಳ್ಕೊತೀರಿ? ನಾವು ಸಿದ್ದಪ್ಪ ಮುತ್ತೇನಲ್ಲಿ ಅದನ್ನೇ ಕೇಳ್ಕೊತೇವೆ, ಸುರಕ್ಷಿತವಾಗಿ ನಮ್ಮ ಮಗ ನಮ್ಮ ಮನೆಗೆ ಬರ್ಲಿಕ್ಕೆ ನಾವು ಕೇಳ್ಕೊತೀವಿ. ಅವೆಲ್ಲ ನೆನಪಾಗ್ತದ ಈಗ 15 ತಾಸು ನಿಮ್ಮ ಮನೆ ಬಿಟ್ಟು ಹುಡುಗ ಹೌದು, ಆ ಕಣ್ಣು ಮುಂದೆ ಆಡಿದ ಹುಡುಗ ನಮ್ಗೆ ನೆನಪಾಗ್ತಾನ್ರಿ. ಮನೆ ಅಂಗಳದಲ್ಲೆಲ್ಲ ಭಾಳ ಇದು ಇದ್ರಿ, ಹುಷಾರಿದ್ರಿ, ಶಾಣೆ ಇದ್ದ, ಭಾಳ ಟ್ಯಾಲೆಂಟಿಂಗ್ ಆಗಿದ್ದ, ಒಳ್ಳೆ ಹುಡುಗ. ತುಂಟತನ ಮಾಡ್ತಿದ್ದ? ಇಲ್ರಿ, ಆ ಥರ ಏನಿಲ್ಲ, ಆದ್ರೆ ಒಳ್ಳೆತನ. ಹಾಂ, ಆಟ ಆಡೋದು ನೋಡಿ ನಿಮಗೆಲ್ಲ ಖುಷಿ ಅನಿಸ್ತಿತ್ತು? ಖುಷಿ ಅನಿಸ್ತಿತ್ರಿ, ಆದ್ರೆ ಈಗ ಮನ್ಸಿಗೆ ಭಾಳ ದುಃಖ ಆಗ್ಯದ. ಭಾಳ ಯಾವಾಗ ನೋಡ್ತೀನೋ ಏನೋ ಯಾವಾಗ ನೋಡ್ತೀನಿ ಅನ್ನೋ ಮನಸ್ಸು ಹಂಬಲಿಸ್ಲಿಲ್ಲ. ನೀವೇನಾಗ್ಬೇಕು ಸಾತ್ವಿಕ್? ನಿಮ್ಮ ಹೆಸರೇನು? ನಾ ಸತೀಶ್ ಅಣ್ಣನ ಕಾಕನ ಮಗಳ್ರಿ. ತಂಗಿ ಅತ್ತೆ. ಹಳೆ ಆಗ್ಬೇಕು, ಹಳೆ ಮನೆಗೆ ಬರ್ಬೇಕು ಈಗ ವಾಪಸ್ ಅಂತ ಬೇಡ್ಕೋತೀರಿ? ಬೇಡ್ಕೋತೇವ್ರಿ, ಸಿದ್ದಪ್ಪ ಮುತ್ತೇನಲ್ಲಿ ಸದಾ ಪ್ರಯತ್ನ ಮಾಡ್ತೇವ್ರಿ. ಇದು ಸಾತ್ವಿಕ್ ಅವರ ಅತ್ತೆಯವರ ಮಾತು. ನಮ್ಮಳಿಯ ತುಂಟದಿಂದ ಓಡಾಡ್ತಿದ್ದ, ಮನೆ ಮಂದಿಗೆಲ್ಲ ಖುಷಿಯನ್ನು ನೀಡ್ತಿದ್ದ. ಅವನ ಆಟಗಳನ್ನು, ಅವನ ಓಡಾಟಗಳನ್ನ ನೋಡಿ ನಾವು ಖುಷಿ ಪಡ್ತಾ ಇದ್ವಿ. ಆದರೆ 15 ಗಂಟೆಗಳ ಕಾಲ ಅವನಿಂದ ದೂರ ಇರೋಕ್ಕಾಗ್ತಾ ಇಲ್ಲ. ಯಾವಾಗ ಅವನ್ನ ನೋಡ್ತೀನೋ ಅನ್ನೋ ಒಂದು ಭಾವನೆ ನಮಗೆ ಬರ್ತಾ ಇದೆ ಅನ್ನೋದು ಹೇಳ್ತಾ ಇದ್ದಾರೆ. ಇಲ್ಲಿ ಮತ್ತೋರವ್ರ ಸಂಬಂಧಿಕರನ್ನು ಮಾತಾಡಿಸ್ತೀವಿ. ಇಡೀ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಕೆಲವೇ ಕ್ಷಣದಲ್ಲಿ ಕಾರ್ಯಾಚರಣೆ ಮುಗಿಯುತ್ತೆ. ಏನು ಹೇಳ್ತೀರಿ? ಈಗ NDRF ಮತ್ತು STRFದವರು 15 ಗಂಟೆಗಳಿಂದ ನಿರಂತರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರ ಕಾರ್ಯ ಮಾಡೋದೊಂದು ನಾವು ಭಾಳ ಮೆಚ್ಚುಗೆ ವ್ಯಕ್ತಪಡಿಸ್ತೀವಿ. ಈಗ ನಮ್ಮ ಮಗ ಸಾತ್ವಿಕ ಭಾಳ ಅವ ಅಳುವುದು ಕೇಳಿಸ್ತಪ್ಪ ಅಂದರೆ ಈ ಸದ್ದ ನಮ್ಮ ಎದುರಿಗೆ ನಿಂತು ಮಾತನಾಡ್ತಾನೇನೋ ಅನ್ನುವಂಗೆ ನಮಗೆ ಅಷ್ಟು ಸಂತೋಷ ಆಗ್ತಾ ಇದೆ. ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನಾವು ಧನ್ಯವಾದಗಳು ಹೇಳಬೇಕು. ಯಾಕಂದರೆ ಇಮ್ಮಿಡಿಯೇಟಾಗಿ ನಮ್ಮ ಇರುವ ಸ್ಥಳಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಪೊಲೀಸ್ ಇಲಾಖೆಯವರಿಗೆ ನಾವು ಒಂದು ದೊಡ್ಡ ಗೌರವ ಕೊಡ್ತೀವಿ. ನಾವು ಇಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥ ಸದ್ಗುರು ಸಿದ್ಧಲಿಂಗ ಮಹಾರಾಜರನ್ನು ನಾವು ನೆನೆಸ್ಕೊಳ್ಳೇಬೇಕು. ಈಗ ನಾವು ಆ ಮಗುವಿಗೆ ಏನು ಹೆಸರಿಡಬೇಕಪ್ಪ ಅಂದರೆ ಪುನರ್ಜನ್ಮ ಸಿದ್ಧಲಿಂಗ ಅಂತ ಹೆಸರಿಡೋಕೆ ನಮ್ಗೆ ದೊಡ್ಡ ಹೆಮ್ಮೆ ಕೊಟ್ಟಂತಾಗಿದೆ. ಈ ಸಿದ್ದಪ್ಪ ಮಹಾರಾಜರೇ ಅಲ್ಲಿಂದ ವಾಪಸ್ ನಮ್ಮ ಮನೆಗೆ ಬರ್ತಾರಂತಕ್ಕಂಥದ್ದು ನಮ್ಮಲ್ಲಿ ಆತ್ಮವಿಶ್ವಾಸ ಹೊಂಟಿದೆ. ನಮ್ಮ ಅಲ್ಲ ಸುತ್ತಮುತ್ತ ಹಳ್ಳಿಗಳಲ್ಲಿ ಎಲ್ಲ ಜನರು ಅದೇ ಭಾವಿಸ್ತಾ ಇದ್ದಾರೆ. ಸಿದ್ಧಲಿಂಗ ಮಹಾರಾಜರೇ ಹುಟ್ಟಿ ಬರ್ತಾರೇನಪ್ಪ ಆ ಜಾಗದಾಗಿಂದ ಅಂತೇಳಿ ಅವರು ಅನಿಸ್ಕೋತಾ ಇದ್ದಾರೆ. ಅದಕ್ಕಾಗಿ ನಮ್ಮ NDRFದವರಾಗಲಿ ಮತ್ತು ನಮ್ಮ ಪೊಲೀಸ್ ಇಲಾಖೆ ಆಗಲಿ ಮತ್ತು ಅತ್ಯುತ್ತಮವಾಗಿರ್ತಕ್ಕಂಥ ನಮ್ಮ ವೈದ್ಯಾಧಿಕಾರಿಗಳು ಭಯಂಕರ ನಿರಂತರ ಸೇವೆಗಳನ್ನು ಮಾಡ್ತಾ ಇದ್ದಾರೆ. ವೈದ್ಯಾಧಿಕಾರಿಗಳು ತಮ್ಮ ಆಕ್ಸಿಜನ್ ಆಗಲಿ, ತಮ್ಮದು ಯಾವುದೇ ಕರ್ತವ್ಯಗಳಾಗಲಿ ಭಾಳ ಒಳ್ಳೆಯ